ಗುಡ್ ಮಾರ್ನಿಂಗ್. ಸ್ನೇಹಿತರೆ, ನನ್ನ ಹೆಸರು ಮಲ್ಲಿಕಾರ್ಜುನ ಸ್ವಾಮಿ ಅಂತ ಹೇಳಿ, ನಾನು ಮೈಸೂರು ಜಿಲ್ಲೆಯ ಲಿಂಗನಸೂರು ತಾಲೂಕಿನ ವಾಸಿ. ಸೊ ನಾನಿವತ್ತು ತಮ್ಮ ಮುಂದೆ ಹೇಳ್ತಾ ಇರ್ತಕ್ಕಂಥ ವಿಚಾರ ಕೃಷಿ ಮಣ್ಣಿದೆಯಲ್ಲ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೃಷಿ ಯೋಗ್ಯ ಭೂಮಿ ಅಂತ ಟಾಪಿಕ್ನ ಹೇಳ್ಬೋದು, ಮಣ್ಣಿನ ಮಾತಾಡ್ತಾ. ಸೊ ರೈತಾಪಿ ವರ್ಗದಿಂದ ಬಂದಂಥ ಒಬ್ಬ ವ್ಯಕ್ತಿಯಾಗಿ ಈ ದೇಶದ ಬೆನ್ನೆಲುಬು ಯಾರು ಅಂತ ಹೇಳಿದ್ರೆ ರೈತರು ಅಂತ ಹೇಳ್ತೀವಿ. ರೈತರ ಸಮಸ್ಯೆ ಬಗ್ಗೆ ನಾವು ಯಾರು ಯೋಚನೆ ಮಾಡಲಿಕ್ಕಿಲ್ಲ. ಸೊ ನಾವು ತಿಂತಕ್ಕಂಥ ಆಹಾರವನ್ನು, ದವಸ ಧಾನ್ಯಗಳನ್ನು, ಹಣ್ಣು ಹಂಪಲುಗಳನ್ನು ಮಣ್ಣಲ್ಲೇ ಬೆಳಿಬೇಕು. ATMಯಿಂದ ಯಾವ ಕಾರಣಕ್ಕೂ ಮಿಷನ್ಗಳಿಂದ ಡ್ರಾ ಮಾಡಲಿಕ್ಕಾಗಲ್ಲ, ಹೌದಲ್ವಾ? ಸೊ ಆ ಕೃಷಿ ಭೂಮಿ ಎಷ್ಟು ಹಾಳಾಗಿದೆ ಅಂತ ಹೇಳಿದ್ರೆ ಬಂಜರಾಗೋ ಸ್ಟೇಜ್ಗೆ ಹೋಗಿದೆ, ಡೆಡ್ ಆಗಿದೆ ಸರ್. ರೈತರನ್ನ ಭೇಟಿ ಮಾಡಿದಾಗ ಗೊಬ್ಬರ ಹಾಕಿದ್ರೆ ಮಾತ್ರ ಬೆಳೀತದೆ, ಆ ಸ್ಥಿತಿ ಹೊರಗಿದೆ ಮಣ್ಣು. ಸೊ ಈ ಮಣ್ಣನ್ನು ಉಳಿಸ್ಕೊಳ್ತಕ್ಕಂಥ, ಈ ಮಣ್ಣನ್ನು ಮುಂದಿನ ಪೀಳಿಗೆಗೆ ಕೃಷಿಯೋಗ್ಯ ಭೂಮಿ ಮಣ್ಣನ್ನು ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕರ ಮೇಲೂ ಇದೆ. ಪ್ರತಿಯೊಬ್ಬ ನಾಗರಿಕ ಮೇಲೆ ನಮ್ಮಗಳ ಮೇಲೆ ತುಂಬ ಜಾಸ್ತಿ ಇದೆ. ಒಬ್ಬ ವಿದ್ಯಾವಂತರಾಗಿ ಸಮಾಜದಲ್ಲಿರ್ತಕ್ಕಂಥ ಆಗೋಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಂಗಾಗಿ, ಮತ್ತು ಏನು ಹೇಳ್ಬೋದು, ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿಯಾಗಿ ನಮ್ಮಗಳ ಜವಾಬ್ದಾರಿ ತುಂಬ ಜಾಸ್ತಿ ಇದೆ. ಸೊ ಏನು ಮಾಡ್ಬೋದು ಕಾಂಟ್ರಿಬ್ಯೂಷನ್? ನಾವೇನೀಗ ವಿಷ ಹಾಕ್ತಾ ಇದ್ದೀವಿ, ಕೃಷಿನಲ್ಲಿ ಪ್ಲಾಸ್ಟಿಕ್ಕೆಲ್ಲ ತ್ಯಾಜ್ಯವನ್ನು ಹಾಕ್ತಾ ಇದ್ದೀವಿ, ಅಥವಾ ಪೊಲ್ಯೂಷನ್ ಏನು ಮಾಡ್ತೀವಿ ಅಂದರೆ ಬೆಂಕಿ ಹಚ್ತಾ ಇದ್ದೀವಿ. ಇವುಗಳ ಬಗ್ಗೆ ಒಂದಷ್ಟು ಜಾಗೃತಿ ಮೂಡಿಸೋ ಕೆಲಸವನ್ನು ನಮ್ಮ ಮನೆಯಿಂದಲೇ ಶುರು ಮಾಡ್ಬೋದು. ಸೊ ಎಲ್ಲಿಂದ ಹೇಗೆ ಶುರು ಮಾಡ್ಬೋದು ಅಂತ ಹೇಳಿದ್ರೆ, ಮೊದಲೇದು ಕಸವನ್ನು ವಿಂಗಡಣೆ ಮಾಡ್ತೀವಲ್ಲ, ಅಲ್ಲಿಂದ ಶುರು ಮಾಡ್ಬೋದು. ಒಬ್ಬ ಗೃಹಿಣಿಯಾಗಿ, ಒಬ್ಬ ಮನೆಯ ಯಜಮಾನಾಗಿ ನಾವು ಎಲ್ಲಿಂದ ಶುರು ಮಾಡ್ಬೋದು? ಕಸ ವಿಂಗಡಣೆ ಮಾಡ್ತೀವಲ್ಲ, ದಯಮಾಡಿ ಹೇಳ್ತೀನಿ, ಅಲ್ಲಿಂದ ಶುರು ಮಾಡೋಣ ಪ್ಲೀಸ್. ಸೊ ನಮ್ಮ ಪ್ರಧಾನಮಂತ್ರಿಗಳು ಒಂದು ಯೋಜನೆಯನ್ನು ತಂದರು ಕಳೆದ 2016ರಲ್ಲಿ ಅಂತ ಅನ್ಕೋತೀನಿ, ಸ್ವಚ್ಛ ಭಾರತ್ ಅಭಿಯಾನ. ಸೊ ನಮ್ಮ ತಲೆಮಾರಿನ ನಾವು ಎಲ್ಲಿ ಈ ಚಾಕ್ಲೇಟ್ ತಿಂದ್ರೆ ನಾವು ಅಲ್ಲೇ ಬಿಸಾಕ್ತಾ ಇದ್ವಿ. ಏನೋ ನಮ್ಗೇನು ಸಿಕ್ತು ಪೇಪರ್ ಯೂಸ್ ಮಾಡದೆ ಎಲ್ಲಿ ಬಿಸಾಕ್ತಾ ಇದ್ವಿ. ಸೊ ನಮಗೆ ಜಾಗೃತಿ ಇದ್ರೂ ಕೂಡ ಅದ್ರ ಬಗ್ಗೆ ಎಸ್ ನಾನು ಮಾಡಬೇಕು, ಇದು ನನ್ನ ಕರ್ತವ್ಯ, ನನ್ನ ರೆಸ್ಪಾನ್ಸಿಬಿಲಿಟಿ ಅನ್ನೋದು ನಾವು ಮರ್ತಿದ್ವಿ. ಬಟ್ ಅದೇ ಈ ಪೀಳಿಗೆ ಮಕ್ಕಳಿದಾರಲ್ಲ, ಅವರು ಮೆಂಟ್ ಮಾಡಿದ್ರೆ ಒಂದು ಬಾಕ್ಸ್ ತೊಗೊಂಡೋಗಿರ್ತಾರೆ, ಆ ಬಾಕ್ಸ್ ಒಳಗೆ ಇಟ್ಟು ಮನೆ ತಂದು ಡಸ್ಟ್ಬಿನ್ ಹಾಕ್ತಾರೆ. ಸೊ ಇದು ಬದಲಾವಣೆ, ಇದೊಂದು ಚಳವಳಿ ಅಂತ ಹೇಳ್ಬೋದು, ಇದೊಂದು ಅಭಿಯಾನ ಅಂತ ಹೇಳ್ಬೋದು. 2016ರಿಂದ ಈ ಪೀಳಿಗೆ ಮಕ್ಕಳು ಏನಿದಾರಲ್ಲ ಅವ್ರ ಹತ್ರ ಅಭ್ಯಾಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ನಾವೇನು ಕಲಿಸ್ಬೋದು ನಮ್ಮ ಮಕ್ಕಳಿಗೆ ಅಂತ ಹೇಳಿದ್ರೆ, ಸೊ ಕಸವನ್ನು ವಿಂಗಡಣೆ ಮಾಡ್ತೀವಿ, ಪ್ಲಾಸ್ಟಿಕ್ಕನ್ನು ಸುಡಬಾರ್ದು ಅನ್ನೋದು ಹೇಳ್ಕೊಳ್ಳೋಣ, ಪೇಪರ್ಗಳನ್ನ ಸುಡಬಾರ್ದು ಅಂತ ಹೇಳ್ಕೊಳ್ಳೋಣ, ರಸ್ತೆ ಬದಿಗೆ ಬಿದ್ದಂಥ ಕಸಗಳಿಗೆ ಯಾವುದೇ ಕಾರಣಕ್ಕೂ ಬೆಂಕಿ ಹಚ್ಚಬಾರ್ದು ಅನ್ನೋದನ್ನ ಹೇಳ್ಕೊಳ್ಳೋಣ. ಜೊತೆಗೆ ನಿಮ್ಮ ಸುತ್ತ ಯಾರಾದರೂ ನೀವು ರೈತರಾಗಿದ್ದರೆ, ಅಥವಾ ನಿಮ್ಮಲ್ಲಿ ಯಾರಾದರೂ ಸುತ್ತಮುತ್ತ ಸ್ನೇಹಿತರು ರೈತರಿದ್ದರೆ, ನಾವೇನು ಹಾನಿಕಾರಕ, ವಿಷಕಾರಕ ರಸಗೊಬ್ಬರಗಳನ್ನು, ಕ್ರಿಮಿನಾಶಕ, ಕೀಟನಾಶಕವನ್ನು, ಯಥೇಚ್ಛವಾಗಿ ಕಳೆನಾಶಕವನ್ನು ಬಳಸ್ತಾ ಇದ್ದೀವಿ. ಇದ್ರ ಬಳಕೆ ಹಂತ ಹಂತವಾಗಿ ಕಡಿಮೆ ಮಾಡ್ಕೊಳ್ಳಿಲ್ಲ ಅಂತಂದರೆ ಖಂಡಿತವಾಗಿಯೂ ನಾವು ಕೃಷಿ ಭೂಮಿನ ಉಳಿಸ್ಕೊಳ್ಳಿಕ್ಕೆ ಆಗಲ್ಲ. ಸೊ ಅದರ ಪರಿಣಾಮ ಏನಾಗಿದೆ ಅಂತ ಯೋಚನೆ ಮಾಡೋಕೆ ಹೋದರೆ, ಸೊ ಆಯಸ್ಸಿನ ಮೇಲೆ, ನಾವು ಜೀವಿತಾವಧಿ ಅಂತ ಹೇಳ್ತೀವಲ್ಲ ಅದ್ರ ಮೇಲೆ, ಮತ್ತು ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮನ ಬೀರಿದೆ. ಸೊ ನಮ್ಮ ತಂದೆಯವ್ರ ಕಾಲಕ್ಕೆ, ನಮ್ಮ ತಾತ ಅವ್ರ ಕಾಲಕ್ಕೆ ಮೂರು ಜನರೇಷನ್ ನಮ್ಮ ಹಿಂದೆ ಹೋದರೆ, 3 ತಲೆಮಾರು 100 ಇದ್ದಂಥ ಆಯಸ್ಸು ನಮ್ಮ ತಂದೆಯವ್ರ ತಲೆಮಾರಿಗೆ 80 ನಮ್ಮ ತಲೆಮಾರಲ್ಲಿ 60. ಹೌದಲ್ವಾ? ನನ್ನ ಪ್ರಶ್ನೆ, ನಮ್ಮ ಮಕ್ಕಳ ಕಾಲಕ್ಕೆ ಎಷ್ಟಾಗ್ಬೋದು? ಕಡಿಮೆ ಆಗೋ ಸಾಧ್ಯತೆಗಳಿದೆ, ಜಾಸ್ತಿ ಹೆಚ್ಚಾಗೋ ಸಾಧ್ಯತೆಗಳಿದೆ? ಕಡಿಮೆ ಆಗುತ್ತಲ್ಲ ಸರ್, ಒಂದು ಕಡೆ. ಇನ್ನೊಂದು, ಕಾಯಿಲೆಗಳು ನಮ್ಮ ತಾತವ್ರ ಕಾಲದಲ್ಲಿ 0, ಯಾವುದೇ ಕಾಯಿಲೆಗಳಿರಲಿಲ್ಲ. ನಮ್ಮ ತಂದೆಯವ್ರ ಕಾಲಕ್ಕೆ 1-2 ಸಣ್ಣ ಪುಟ್ಟ ಕಾಯಿಲೆಗಳಿತ್ತು. ನಮ್ಮ ಕಾಲದಲ್ಲಿ ಹಾಸ್ಕೊಂಡು ಹೊದ್ಕೊಂಡು ಮಲಗಿದ್ದೀವಿ, ಹೌದಲ್ವಾ? ಎಸ್. ಸೊ ಅಟ್ಲೀಸ್ಟ್ ನಮ್ಮ ಆಯಸ್ ಮುಗಿದಿದೆ. ನಾವು 40 ವರ್ಷಗಳಿಂದ ವಿಷಪೂರಿತ ಆಹಾರವನ್ನು ಸೇವನೆ ಮಾಡಿದ್ದೀವಿ. ಮುಂದಿನ ಪೀಳಿಗೆ ಮಕ್ಕಳಿಗಾದ್ರೂ ವಿಷರಹಿತ ಆಹಾರವನ್ನು ಕೊಡ್ತಕ್ಕಂಥ ಜವಾಬ್ದಾರಿನ ಹೊರೋಣ ಪ್ಲೀಸ್. ಹೇಗೆ ಮಾಡ್ಬೋದು? ಈಗ ನಮ್ಮ ಸ್ನೇಹಿತರು ಅಥವಾ ನಮ್ಮ ಸುತ್ತಮುತ್ತ ನಾವು ರೈತರಾಗಿದ್ದರೆ, ನಾನು ರೈತನಾಗಿ ಹೇಳ್ತೀನಿ, ನಮ್ಮ ಭೂಮಿಗೆ ನಾನು ಏನು ಬೆಳೆ ಬೆಳೀತಾ ಇದ್ದೀನಿ, ಏನು ಹಣ್ಣು ಬೆಳೀತಾ ಇದ್ದೀನಿ, ಏನು ತರಕಾರಿ ಬೆಳೀತಿದ್ದೀನಿ, ಆ ಭೂಮಿಗೆ ವಿಷವನ್ನು ಕಡಿಮೆ ಮಾಡೋದು ಅಂತ, ವಿಷನ ಹಾಕೋದು ಬೇಡ ಅಂತ. ಸರ್, ಯಾರಾದರೂ ಭತ್ತ ಬೆಳೀತಕ್ಕಂಥ ಇದ್ದೀರಾ? ಯಾರಾದರೂ ನಿಮ್ಮ ಜಮೀನಲ್ಲಿ ಬೇರೆ ಯಾರಾದರೂ ಅನುಭವ ಇದೆಯಾ? ಭತ್ತ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಯಾಕೆ ಕೆಲವರು ಹೇಳ್ತಾರೆ, ಸರ್ ಸೂಕ್ಷ್ಮಾಣುಜೀವಿಗಳೆಲ್ಲ ಸತ್ತೋಗಿದ್ರೆ ನಿಮ್ಗೇನು ಗೊತ್ತು ಸರ್ ಅಂತ. ಹೇಗೆ ಅಂತ ಹೇಳಿದ್ರೆ, ಒಂದು 45-50 ವರ್ಷಗಳಿಂದ ನಾವು ಈ ಒಂದು ಆಧುನಿಕ ಕೃಷಿ ಪದ್ಧತಿನ ಅಳವಡಿಸ್ಕೊಂಡಿದ್ದೀವಿ. ಗೊಬ್ಬರಗಳ ಬಳಕೆ ಭತ್ತ ನಾಟಿ ಮಾಡಿದ ದಿನದಿಂದ ಶುರು ಮಾಡಿ ಒಂದು 30 ದಿನ ತನಕ ನಾವು ಕಳೆ ತೆಗೆಸೋ ಸ್ಥಿತಿ ಬರ್ತೀವಿ ಅಂತ ಹೇಳ್ತೀವಿ. ಆವಾಗ ಮಣ್ಣಲ್ಲಿ ಆ ಕೃಷಿ ಭೂಮಿ, ಭತ್ತದ ಗದ್ದೆ ಒಳಗಡೆ ಏಡಿ ಅಂತೀವಲ್ಲ, ನಳ್ಳಿ, ಎಸ್, ಗ್ರಾಮೀಣ ಭಾಷೆಯಲ್ಲಿ ನಳ್ಳಿ ಅಂತ ಹೇಳ್ತೀವಿ, ನಮ್ಮ ಭಾಷೆಯಲ್ಲಿ ಏಡಿ ಅಂತ ಹೇಳ್ತೀವಿ. ಆ ಏಡಿ ಆ ಕೃಷಿ ಗದ್ದೆನೇ ತುಂಬ ಓಡಾಡ್ತಾ ಇರ್ತವೆ ಸರ್, ಓಡಾಡ್ತಾ ಇದ್ವು, ಕಾಣ್ತಾ ಇದ್ವು ನಮಗೆ. ಅದನ್ನು ಹಿಡಿದು ತಂದು
ಅದನ್ನ ನಾನ್ ವೆಜಿಟೇರಿಯನ್ ಮಾಂಸಾಹಾರಿಗಳು ಅದನ್ನ ಯೂಸ್ ಮಾಡ್ತಾರೆ. ಎಸ್, ತುಂಬ ಒಂದು ಒಳ್ಳೆ ಆಹಾರ. ಮಂಗಳೂರಿನ ಸ್ನೇಹಿತರು ಗೊತ್ತು ಅನ್ಸುತ್ತೆ. ಎಸ್, ಹೌದಲ್ಲ. ಈಗ ಕೃಷಿ ಭೂಮಿಯಲ್ಲಿ ನಿಮ್ಮ ಭೂಮಿಯಲ್ಲಿ ಏಡಿ ಕಾಣ್ತಾ ಇದೆಯಾ ಸರ್? ಸದ್ಯ ಕಾಣ್ತಾ ಎಲ್ಲೂ ಇತ್ತು ಸರ್? ಕೆಮಿಕಲ್ ಯೂಸ್ ಮಾಡ್ತಾರೆ. ಹೌದಲ್ಲ ಸರ್? ರಸಗೊಬ್ಬರಗಳ ಜೀವಿ ನಾನು ಹಾಕ್ತಂದ ವಿಷದ ಗೊಬ್ಬರದಿಂದ ಸತ್ತೋಗಿದೆ ಅಂತ ಹೇಳಿದ್ರೆ ಅದಿಲ್ಲ ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನ ತಿಂದರೆ ನಮ್ಮ ಆರೋಗ್ಯ ಹೇಗಿರ್ತದೆ ಅಲ್ವಾ? ಸೊ ಈ ಜಾಗೃತಿಯನ್ನು ಮೂಡಿಸೋಣ. ಒಂದು ಸಣ್ಣ ಎಕ್ಸಾಂಪಲ್ ಕೊಡೋದ್ರ ಮುಖಾಂತರ ನಾವು ಜನರಿಗೆ, ರೈತರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡೋಣ. ಸೊ ಇದಕ್ಕೆ ಪರಿಹಾರ ಏನು? ಸಮಸ್ಯೆ ಇದೆ, ಈಗ ಮಾಡ್ಕೊಂಡಿದ್ದೀವಿ. ಪರಿಹಾರ ಏನು ಅಂತಂದ್ರೆ, ಈಗ ಹಾಳಾಗಿರೋ ಕೃಷಿ ಭೂಮಿಗೆ ಮತ್ತೆ ವಿಷಕಾರಕ ಗೊಬ್ಬರಗಳನ್ನು ಹಾಕಿದ್ರೆ ಮಣ್ಣು ಸರಿಯಾಗಲಿಕ್ಕಿಲ್ಲ. ಪುನಃ ವಿಷಕಾರಕ ಗೊಬ್ಬರಗಳನ್ನು ಹಾಕಿ ಅದನ್ನು ಬೆಳೆದಂಥ ಆಹಾರ ಪದಾರ್ಥಗಳನ್ನು ನಾವು ತಿಂದರೆ ನಮ್ಗೆ ಆರೋಗ್ಯವೂ ಸರಿಯಾಗಲಿಕ್ಕಿಲ್ಲ, ಆಯಸ್ಸು ಜಾಸ್ತಿ ಆಗಲಿಕ್ಕಿಲ್ಲ. ಮುಂದಿನ ಪೀಳಿಗೆ ಮಕ್ಕಳಿಗೆ ಏನು ಕೊಡ್ಬೋದು? ಕೃಷಿಯಾಗಿ ಭೂಮಿಯನ್ನು ಉಳಿಸ್ಕೊಡೋದಕ್ಕೆ ಸಾವಯವ ಗೊಬ್ಬರಗಳನ್ನು ಬಳಸಿ ಅಂತ ಸರ್ಕಾರ ಎಲ್ಲರೂ ಹೇಳ್ತಾ ಇದ್ದಾರೆ. ಬಳಸಲಿಕ್ಕೆ ಯಾರು ರೆಡಿ ಇಲ್ಲ ಸರ್. ಮಣ್ಣು ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಕೆಮಿಕಲ್ ಬಳಕೆಯನ್ನು ಹಂತವಾಗಿ ಕಡಿಮೆ ಮಾಡಿಸೋಣ, ಜನರ ಹತ್ರ ಜಾಗೃತಿ ಮೂಡಿಸೋಣ. ಅದ್ರ ಬದಲಾಗಿ ಸಾವಯವ ಗೊಬ್ಬರಗಳನ್ನು, ಜೀವಾಮೃತವನ್ನು, ಸಗಣಿ ಗೊಬ್ಬರವನ್ನು, ಹಸಿರೆಲೆ ಗೊಬ್ಬರವನ್ನು ಒಂದಷ್ಟು ಜಾಗೃತಿ ಮೂಡಿಸೋ ಕೆಲಸ ಮಾಡೋಣ. ಅವ್ರಿಗೆ ಹೇಳೋಣ, ಪ್ರೋತ್ಸಾಹ ಕೊಡೋಣ, ಹೀಗೆ ಮಾಡಿ ಅಂತೇಳಿ. ಸೊ ಇನ್ನೊಂದೇನಪ್ಪ ಅಂತಂತಂದರೆ, ನಮ್ಮ ಲೈಫ್ ಸ್ಟೈಲ್ ಇದೆಯಲ್ಲ ಅದನ್ನೊಂಚೂರು ಬದಲಾವಣೆ ಮಾಡ್ಕೊಳ್ಳೋಕೆ ಹೇಳೋಣ. ಯಾರಿಗೆ? ನಮ್ಮ ಮಕ್ಕಳಿಗೆ. ಸೊ ಯೋಗ ಮತ್ತು ಆಯುರ್ವೇದವನ್ನು ಪ್ರಪಂಚ ಕೊಟ್ಟಂಥವ್ರು ನಾವು, ನಮ್ಮ ಪೂರ್ವಿಕರು, ನಮ್ಮ ದೇಶ. ಅದು ಹೆಮ್ಮೆ ಅಂತ ಹೇಳ್ಬೋದು. ಇನ್ನೂ ಲಿಸ್ಟ್ ಇದೆ, ನಾನು 2 ಎಕ್ಸಾಂಪಲ್ ಹೇಳ್ತೀನಿ. ಯೋಗ ಹೇಗಾಗಿದೆ ಅಂತ ಹೇಳಿದ್ರೆ, ಯೋಗ ದಿನಕ್ಕೆ ಮಾತ್ರ ನಾವು ಸೆಲ್ಫಿ ವಿಡಿಯೋ ಸ್ಟೇಜ್ ಬಂದಿದ್ದೀವಿ, ಇದಲ್ವಾ? ಯೋಗ ಮಾಡಲಿಕ್ಕೆ ಯಾರು ನಾವು ರೆಡಿ ಇಲ್ಲ. ಆಯುರ್ವೇದವನ್ನು ಬಳಸಿ ರೆಡಿ. ಆಯುರ್ವೇದದಲ್ಲಿ ಎಲ್ಲ ಕಾಯಿಲೆಗಳಿಗೂ, ಎಲ್ಲ ಸಮಸ್ಯೆಗಳಿಗೂ ಶಾಶ್ವತವಾದಂಥ ಪರಿಹಾರ ಕೊಡ್ತಕ್ಕಂಥ ಸಾಮರ್ಥ್ಯ ಆಯುರ್ವೇದಕ್ಕಿದೆ. ಅದನ್ನು ಪ್ರಮೋಟ್ ಮಾಡೋಣ. ಆ ಮುಖಾಂತರ ನಾವು ಮುಂದಿನ ಪೀಳಿಗೆ ಮಕ್ಕಳಿಗೆ ಭೂಮಿಯನ್ನು ಉಳಿಸ್ಕೊಟ್ಟು, ಒಂದು ಸತ್ವಯುತ ಆಹಾರವನ್ನು ಕೊಟ್ಟು, ಅವರ ಲೈಫ್ ಸ್ಟೈಲು ಮತ್ತು ಲೈಫ್ ಸ್ಪ್ಯಾನ್, ಜೀವಿತಾವಧಿ ಹೆಚ್ಚು ಮಾಡಲಿಕ್ಕೆ ಸೊ ಆಯುರ್ವೇದವನ್ನು ಪ್ರಮೋಟ್ ಮಾಡೋಣ ಅಂತ ಹೇಳಿ ನನ್ನ ಟಾಪಿಕ್ ಅನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಬಿಸ್ನೆಸ್ ಜ್ಞಾನ ಭಂಡಾರದಲ್ಲಿ 3 ಪುಸ್ತಕ ಇರುತ್ತೆ. 3 ಪುಸ್ತಕ ಸೇರಿ ತುಂಬಾ ಕಡಿಮೆ ಬೆಲೆಗೆ, ಅಂದ್ರೆ ಪ್ರಿಂಟಿಂಗ್, GST ಮತ್ತೆ ಸರ್ವಿಸ್, ಕೊರಿಯರ್ ಚಾರ್ಜಸ್ ಬಿಟ್ರೆ ಮತ್ತೇನು ತಗೊಂತ ಇಲ್ಲ. ಟೀಮ್ ಕಟ್ಟೋದು ಹೇಗೆ, ಕಡಿಮೆ ಸಮಯದಲ್ಲಿ ಹಣ ಹೇಗೆ ಗಳಿಸಬಹುದು. ಸೊ ತುಂಬಾ ಜನ ಪುಸ್ತಕ ತಗೊಂತಿದ್ದಾರೆ. ತುಂಬಾ ಕಡಿಮೆ ಸ್ಟಾಕ್ ಅವೈಲೇಬಲ್ ಇದೆ. ಆದಷ್ಟು ಜಲ್ದಿ ತೆಗೆದುಕೊಳ್ಳಿ. ಹಾಗಾಗಿ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ, ಯಾರು ಶಿಕ್ಷಣವನ್ನು ಪಡಿತಾರೆ ಅವರು ಹುಲಿಯ ತರ ಗರ್ಜನೆ ಮಾಡಬಹುದು ಅಂತ. ಹಾಗೆ ನಾನು ಕೂಡ ಹೇಳ್ತೀನಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಯಾರು ಜ್ಞಾನವನ್ನು ಪಡಿತಾರೋ ನೆಟ್ವರ್ಕ್ ಮಾರ್ಕೆಟಿಂಗ್ ಅವರು ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಹುಲಿ ತರ ಗರ್ಜನೆ ಮಾಡಬೇಕು ಅಂತ ಹೇಳಿದ್ರೆ ಈ MLM ಬಿಸ್ನೆಸ್ ಜ್ಞಾನ ಭಂಡಾರ ಪುಸ್ತಕನ ಇವತ್ತೇ ಖರೀದಿ ಮಾಡಿ. ಸೊ 97393139 ಈ ನಂಬರ್ಗೆ ಕಾಲ್ ಮಾಡಿ ನಾನು ನಿಮಗೆ ಹೇಗೆ ತಗೋಬೇಕು ಅಂತ ಹೇಳ್ತೀನಿ. ಫ್ರೀ ಹೋಮ್ ಡೆಲಿವರಿನೂ ಇರುತ್ತೆ. ಸೊ ಇದನ್ನ ಮೊದಲು ಫೈನ್ ಸ್ನೇಹಿತರೆ, ಇನ್ನು ಹೊರಡ್ತೀನಿ ನಾನು. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಲಿಂಕ್ ನ ಶೇರ್ ಮಾಡೋದು ದಯವಿಟ್ಟು ಮರಿಬೇಡಿ. ಮತ್ತೆ ಆಲ್ ದ ಬೆಸ್ಟ್. ಮತ್ತೇನಾದ್ರೂ ಇದ್ರೆ ನನ್ನ ಜೊತೆ ಪರ್ಸನಲ್ ಟಚ್ ಇರಿ. ಲವ್ ಯು, ಟೇಕ್ ಕೇರ್, ಬಾಯ್.